ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಧಾರವಾಡ ಕೇಂದ್ರ ಕಾರಾಗೃಹದ ಜೈಲರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರನ್ನ ಅಮಾನತು ಮಾಡಲಾಗಿತ್ತು. 2 ತಿಂಗಳ ಹಿಂದೆ ಮೈಸೂರು ಕಾರಾಗೃಹಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಮೈಸೂರು ಕಾರಾಗೃಹಕ್ಕೆ ಇನ್ನೂ ಕೂಡ ಅವರು ವರದಿ ಮಾಡಿಕೊಂಡಿರಲಿಲ್ಲ. ಆದರೆ ಅಮಾನತಾದ ಬೆನ್ನಲ್ಲೇ ಜೈಲರ್ ಸಿದ್ದರಾಮಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾದರೆ ಧಾರವಾಡದಲ್ಲಿ ಜೈಲರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾದ್ರು ಯಾಕೆ? ನಿಜಕ್ಕೂ ಜೈಲರ್ ಸಿದ್ದರಾಮಪ್ಪಗೆ ಯಾರು ಕಿರುಕುಳ ಕೊಡ್ತಾ ಇದ್ರು ಮತ್ತು ಅವರ ಪತ್ನಿ ಮಾಡ್ತಾ ಇರುವಂತಹ ಆರೋಪ ಏನು? ಇದಕ್ಕೆ ಸಂಬಂಧಪಟ್ಟಂತ ಒಂದು ಮೇಜರ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಧಾರವಾಡದ ಕೇಂದ್ರ ಕಾರಾಗೃಹದ ಜೈಲರ್ ಸಿದ್ದರಾಮಪ್ಪ ವಡ್ಡರ್ 37 ವರ್ಷ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಆತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಆತನ ಪತ್ನಿ ಯಾರ ಮೇಲೆ ಈಗ ಆರೋಪ ಮಾಡ್ತಾ ಇದ್ದಾರೆ? ಸಿದ್ದರಾಮಪ್ಪ ವರ್ಗಾವಣಾ ಬಳಿಕ ಶುರುವಾಗಿತ್ತು ಟೆನ್ಷನ್. ಜೈಲರ್ ಸಿದ್ದರಾಮಪ್ಪ ಆತ್ಮಹತ್ಯೆಗೆ ಅಸಲಿ ಕಾರಣ ಏನು? ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಬರ್ತಾ ಇದೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಧಾರವಾಡ ಜೈಲರ್ ಸಿದ್ದರಾಮಪ್ಪ ಆತ್ಮಹತ್ಯೆ ಪ್ರಕರಣಕ್ಕೆ ಡಿಜಿ ಕಾರಾಗೃಹ ಅಲೋಕ್ ಕುಮಾರ್ ಮೇಲೆ ಗಂಭೀರ ಆರೋಪ ಈಗ ಮಾಡಲಾಗ್ತಾ ಇದೆ. ಆರೋಪ ಮಾಡ್ತಾ ಇರೋರು ಯಾರು ಅಲ್ಲ, ಸಿದ್ದರಾಮಪ್ಪನ ಸ್ವತಃ ಹೆಂಡತಿ. ಅಲೋಕ್ ಕುಮಾರ್ ಕಿರುಕುಳದಿಂದಲೇ ನನ್ನ ಗಂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಸಿದ್ದರಾಮಪ್ಪ ಹೆಂಡತಿ ಆರೋಪ ಮಾಡ್ತಾ ಇದ್ದಾರೆ. ಧಾರವಾಡ ಕೇಂದ್ರ ಕಾರಾಗೃಹದ ಜೈಲರ್ ಸಿದ್ದರಾಮಪ್ಪ ಆತ್ಮಹತ್ಯೆ ಪ್ರಕರಣದಲ್ಲಿ ಕಾರಾಗೃಹ ಡಿಜಿ ಅಲೋಕ್ ಕುಮಾರ್ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಲೋಕ್ ಕುಮಾರ್ ಕಿರುಕುಳದಿಂದಲೇ ಸಿದ್ದರಾಮಪ್ಪ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಅಲೋಕ್ ಕುಮಾರ್ ಸರ್ ಅವರೇ ನನ್ನ ಗಂಡನ ಜೀವ ಪಡೆದ್ರು, ಸಸ್ಪೆಂಡ್ ಮಾಡಿದ್ದಾರೆ, ಜೈಲಿಗೆ ಹಾಕ್ತಾರೆ ಅಂತ ನನ್ನ ಗಂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಪ್ಪ ಪತ್ನಿ ಲಕ್ಷ್ಮಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಗಂಡನನ್ನ ಸಸ್ಪೆಂಡ್ ಮಾಡಿ ಮೈಸೂರಿಗೆ ವರ್ಗಾವಣೆ ಮಾಡಿದ್ರು, ಮೈಸೂರಿಗೆ ಕರ್ತವ್ಯಕ್ಕೆ ಹಾಜರಾಗಕ್ಕೆ ಹೊರಟಿದ್ರು. ಆದ್ರೆ ತಂದೆ ತಾಯಿ ಮುಖ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿ ಹೀಗೆ ಮಾಡ್ಕೊಂಡಿದ್ದಾರೆ. ತಮ್ಮ ಮೇಲೆ ಕ್ರಮ ಆಗುತ್ತೆ, ಏನ್ ಮಾಡಬೇಕು ಅಂತಿದ್ರು. ಯಾವಾಗ್ಲೂ ಅಲೋಕ್ ಕುಮಾರ್ ಜೈಲಿಗೆ ಕಳಿಸ್ತಾರೆ ಅಂತಿದ್ರು.
ಅಲೋಕ್ ಕುಮಾರ್ ಭಯದಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಈಗ ಬರ್ತಾ ಇರುವಂತಹ ಆರೋಪ. ಹಾಗಾದ್ರೆ ಬನ್ನಿ ಸಿದ್ದರಾಮಪ್ಪನ ಪತ್ನಿ ಲಕ್ಷ್ಮಿ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಅಲೋಕ್ ಕುಮಾರ್ ಸರ್ ನನ್ನ ಗಂಡ ಜನ್ಮ ತಿಂದ್ಬಿಟ್ರಿ, ಅನಾಸ್ತ ಜೀವ ತಕೊಂಡ್ರ, ಸಸ್ಪೆಂಡ್ ಮಾಡಿದ್ರಿ, ನನ್ ಜೈಲಿಗೆ ಹಾಕ್ತಾರ ಅಂತಂದು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಏನು ಇಲ್ರಿ, ಈಗ ಸಸ್ಪೆಂಡ್ ಮಾಡ್ಯಾರ, ನನ್ ಜೈಲಿಗೆ ಹಾಕ್ತಾರ ಅಂತ ಮಾನ್ಸಿಕ್ ಮಾಡ್ಕೊಂಡ್ರಿ. ಅಲ್ಲಿ ಹೋಗೋದ್ ಬಿಟ್ರಿ, ಅನಾಥ ಮಾಡಿ ಬರೀ ಸೈನ್ ಮಾಡೋದು ಕುಂದ್ರೋದ್ರಿ. ಮಾಡಿಲ್ರಿ, ಇನ್ನು ಮಾಡಿಲ್ರಿ, ಇನ್ನ ಸಸ್ಪೆಂಡ್ ಆಗ ಇಟ್ಟಾರಿ. ಹೊಂಟಿದ್ರಿ ಅವ್ರು, ಅವ್ವ ಅಪ್ಪನ ಮಾರಿ ನೋಡೋಕೆ ನಂತಂದ್ ಇವತ್ತು ಊರಿಗೆ ಹೊಂಟಿದ್ರಿ, ಹಿಂಗ್ ಮಾಡ್ಕೊಂಡ್ ಬಿಟ್ಟಾರಿ. ಇಬ್ರು ಗಂಡ್ಮಕ್ಳು. ನಾ ಸಾಯ್ತೇನೆ ಅಂತಂದ ಕುಂತಿದ್ರಿ. ಅವ್ರ ಆಕ್ಷನ್ ತಗೋತಾರ, ನಾ ಹೆಂಗ್ ಮಾಡ್ಲಿ ಅಂತ ಕುಂತಿದ್ರಿ. ನಾ ಫೋನ್ ಹಚ್ಕೆ ಇದ್ನಿ, ಫೋನ್ ಎಬ್ಬಿಸ್ಲಾರ್ಕ ನಾ ಫೋನ್ ಹಚ್ಕೆ ಇದ್ನಿ ರೀ ಕ್ವಾರ್ಟರ್ಸ್ದವ್ರಿಗೆ. ಅಂಜಿಕೆ ಹಾಕಿದ್ರಿ, ನಿನಗೇನಾರು ಆಕ್ಷನ್ ತಗೋತೇನಂತಂದು. ನನಗೇನಾರು ಮಾಡಿಗಿಟ್ಟಾರ ಬಾ ಅಂತಂದು ಅವ್ರ ಇದು ಮಾಡ್ಕೊಂಡ್ರಿ. ನಮ್ಮ ಹುಡುಗನ ಸಸ್ಪೆನ್ಸ್ ಮಾಡಿದ್ರೆ ಮಾಡಣಿದ್ರ ಅವ್ರದ್ದು ಮೀಟಿಂಗ್ ಟೈಮ್ನಾಗ 2 ಸತಿ ಮೀಟಿಂಗ್ ನಡೆದಿತ್ತು ರೀ. ಒನ್ ಟೈಮು ಸರ್ ಅಲೋಕ್ ಕುಮಾರ್ ಸರ್ ಏನಂದರು, ಇಲ್ಲಪ್ಪ ಶ್ರೀ ಸಿದ್ದರಾಮಪ್ಪ ನಿನಗೆ ಏನು ಶಿಕ್ಷೆ ಕೊಡ್ಬೇಕು, ನಾವು ಈ ಘಟನೆ ಹಿಂಗಾಗೈತಲ್ಲ ಜೈಲಲ್ಲಿ ಅಂತಂದು. ಇಲ್ಲ ಸರ ನೀವೇನು ಇದು ಮಾಡ್ತಾರೆ ತಪ್ಪಾಗೈತಂತ ನಮ್ಮ ಹುಡುಗರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆವಾಗ ಸರ್ ಏನು ಇದು ಮಾಡಲಿಲ್ಲ ಫಸ್ಟ್ ಟೈಮ್. ಇನ್ನು ಆವಾಗ ಏನೂ ನೋಟಿಸು ಕೊಡೋಕ್ಕಿಲ್ಲ ನಮ್ಮ ಹುಡುಗರೆ. ಆಮೇಲೆ ಒಂದು ವಾರ ಆದಮೇಲೆ ಮತ್ತೆ ನೋಟಿಸ್ ಕಳಿಸಿದ್ರು. ನೋಟಿಸ್ ಕಳ್ಸೋಣಿದ್ರೆ ಮತ್ತೆ ಸರ್ ಮೀಟಿಂಗ್ ಕರೆದ್ರು. ಮೀಟಿಂಗ್ ಒಳಗೆ ಮತ್ತೆ ಇದೇ ಭಾಷೆಲಂತ ಶ್ರೀ ಸಿದ್ದರಾಮಪ್ಪ ನಿನಗೇನು ನಾ ಶಿಕ್ಷೆ ಕೊಡಬೇಕು ನೀನೇ ಹೇಳಂತ ನಮ್ಮ ಹುಡುಗ ಇದು ಮಾಡಿದ್ರು. ಆ ಮಾನಸ ಒತ್ತಡಲಿಂತ 2.5 ತಿಂಗಳಿಂದ ಮಾನಸಿಕವಾಗಿ ಸರ್ ಈಗ ನಾ ಇಷ್ಟ 5-6 ವರ್ಷ ಆಯ್ತು ಸರ್ವಿಸ್ನಾಗ ನಂದು ಏನು ಯಾವುದೋ ಒಂದು ಕಪ್ಪು ಚುಕ್ಕಿಲ್ಲ ಏನಿಲ್ಲ ಸರ್ ಹಿಂಗಂದ್ರೆ ಅಂತಂತಂದು ನಮ್ಮ ಹುಡುಗ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು. ಏನು ರೀಸನ್ ಏನಾದರೂ ಬರಬೇಕಿದೆ ಸರ್? ಇನ್ನು ಅದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು. ಫ್ಯಾಮಿಲಿ ಮೆಂಬರ್ಸ್ ಬಂದಮೇಲೆ ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ. ಮತ್ತು ನಮ್ಮದು ಸೋಕೋ ಟೀಮ್ ಬಂದಿದೆ, ಅದು ಅವ್ರ ಮುಂದಿನ ಕೆಲಸ ಮಾಡ್ಬೋದು. ಅಲ್ಲಿ ಸೀನ್ ಆಫ್ ಕ್ರೈಮ್ ಏನಿದೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದಂತ ಯಾರೂ ಅಲ್ಲಿ ಹೋಗಿಲ್ಲ. ಅವ್ರ ಕುಟುಂಬ ಸದಸ್ಯರು ಬಂದ ಮೇಲೆ ಅವ್ರ ಸಮ್ಮುಖದಲ್ಲೇ ಅದನ್ನು ಅಲ್ಲಿ ಹೋಗಲಾಗುತ್ತೆ. ಮತ್ತೇನಾದರೂ ಸಿಕ್ಕರೆ ಅಲ್ಲಿ ನಾವು ಪತ್ತೆ ಮಾಡೋಂಥದ್ದು ಮಾಡ್ತೀವಿ. ಮಾನಸಿಕವಾಗಿ ಏನಾದರೂ ಅವರು ಸುಮಾರು 2 ತಿಂಗಳು ಹಿಂದೆ ಕರ್ತವ್ಯ ಲೋಪದಲ್ಲಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಸಿದ್ದರಾಮಪ್ಪ ಅವರನ್ನು ಅಮಾನತು ಮಾಡಲಾಗಿತ್ತು ಮತ್ತು ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಸಿದ್ದರಾಮಪ್ಪ ಹೆದರಿದ್ರು. ಅಲೋಕ್ ಕುಮಾರ್ ಅವರು ಸ್ಟ್ರಿಕ್ಟ್ ಆಫೀಸರ್ ಆಗಿರೋದ್ರಿಂದ ಅವರು ನನ್ನ ವಿರುದ್ಧ ಕ್ರಮ ಕೈಗೊಳ್ತಾರೆ, ನನ್ನನ್ನು ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಮಾನಸಿಕವಾಗಿ ನೊಂದಿದ್ರು. ಧಾರವಾಡ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ಹಲವಾರು ಪ್ರಕರಣಗಳು ಆಗಾಗ್ಗೆ ಸುದ್ದಿ ಆಗ್ತಾನೆ ಇತ್ತು. ಅಲ್ಲಿ ನಡೀತಾ ಇದ್ದಂತಹ ಗಾಂಜಾ, ಅಫೀಮು ಸೇರಿದಂತೆ ಮಾದಕ ದ್ರವ್ಯಗಳ ಸಾಗಾಟ ಆಗಿರ್ಬೋದು, ಮತ್ತು ಅಲ್ಲಿ ಮೊಬೈಲ್ ಸೇರಿದಂತೆ ವಿವಿಧ ರೀತಿಯಾದಂತಹ ಸುಖ ಸವಲತ್ತುಗಳನ್ನು ಕೊಡುವಂಥ ವಿಚಾರ ಆಗಿರ್ಬೋದು, ಇಂಥವುಗಳು ಧಾರವಾಡ ಕೇಂದ್ರ ಕಾರಾಗೃಹದ ಸುದ್ದಿಗಳು ಆಗಾಗ್ಗೆ ಬರ್ತಾ ಇತ್ತು. ಈ ಮಧ್ಯೆ 2 ತಿಂಗಳ ಹಿಂದೆ ಸಿದ್ದರಾಮಪ್ಪ ಅಮಾನತು ಕೂಡ ಆಗಿದ್ದರು. ಮೈಸೂರಿನ ಕಾರಾಗೃಹಕ್ಕೆ ಅವರನ್ನು ಟ್ರಾನ್ಸ್ಫರ್ ಕೂಡ ಮಾಡಲಾಗಿತ್ತು. ಆದರೆ ಅವರು ಇನ್ನೂ ಕೂಡ ಅಲ್ಲಿಗೆ ವರದಿ ಮಾಡ್ಕೊಂಡಿರಲಿಲ್ಲ. ಪದೇ ನನ್ನನ್ನು ಜೈಲಿಗೆ ಹಾಕ್ತಾರೇನೋ ಅನ್ನುವಂಥ ಭಯ ಸಿದ್ದರಾಮಪ್ಪ ಅವರನ್ನು ಕಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅಲೋಕ್ ಕುಮಾರ್ ಅವರ ಭಯಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಾಣ್ತಾ ಇದೆ. ಈಗ 2 ಮಕ್ಕಳನ್ನು ಮತ್ತು ಪತ್ನಿಯನ್ನು ತೊರೆದಿದ್ದಾರೆ ಸಿದ್ದರಾಮಪ್ಪ. ಪತ್ನಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ, ಅಲೋಕ್ ಕುಮಾರ್ ಅವರ ಭಯಕ್ಕೆ ನನ್ನ ಗಂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಈ ಮಧ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೆಯುತ್ತೆ. ಬಟ್ ಭಯಕ್ಕೆ, ಕಾನೂನು ಗೊತ್ತಿರೋರು ಭಯಕ್ಕೆ ಆತ್ಮಹತ್ಯೆ ಯಾಕೆ ಮಾಡಬೇಕು, ತನ್ನ ತಪ್ಪಿಲ್ಲ ಅಂತಂದರೆ ಐ ಡೋಂಟ್ ನೋ. ಈ ಕೇಸಲ್ಲಿ ಇನ್ನಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ. ಮನೆ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಶ್ರೀಧರ್. ಅಲೋಕ್ ಕುಮಾರ್ ಅವರು ಭಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಲಾಗಿತ್ತು? ಪರ್ಟಿಕ್ಯುಲರ್ ಕೇಸ್ ಏನು? ಖಂಡಿತ ಮೇಡಮ್, ಅಂದ್ರೆ ಮಾರ್ಚ್ ತಿಂಗಳಲ್ಲಿ ರಂಜಾನ್ ಇರುತ್ತೆ. ರಂಜಾನ್ ವೇಳೆಯಲ್ಲಿ ಒಂದು
ಧಾರವಾಡ ಕಾರಾಗೃಹಕ್ಕೆ ಮಿಡ್ ನೈಟ್ ಅಂದ್ರೆ 3 ಗಂಟೆಗೆ ಒಂದು ವಾಹನ ಬರುತ್ತೆ, ಅದು ಕೂಡ ಆಟೋ ಆಗಿರುತ್ತೆ. ಆಟೋ ತುಂಬಾ ತಂಬಾಕು ಸೇರಿದಂತೆ ಸಿಗರೇಟ್ ಹಾಗೂ ಅಲ್ಲಿ ಒಂದಿಷ್ಟು ಮೊಬೈಲ್ಗಳು ಕೂಡ ಆಟೋದಲ್ಲಿ ಸಿಗುತ್ತೆ. ಅಂತಹ ಸಮಯದಲ್ಲಿ 3 ಗಂಟೆ ಹೊತ್ತಲ್ಲಿ ಉಪನಗರ ಪೊಲೀಸರು ಆ ಒಂದು ಆಟೋವನ್ನ ಬೆನ್ನತ್ತಿ ಅದು ಎಲ್ಲಿ ಹೋಗುತ್ತೆ ಅನ್ನೋದನ್ನ ಚೇಸ್ ಮಾಡ್ತಾರೆ. ಚೇಸ್ ಮಾಡಿದಾಗ ಅದು ನೇರವಾಗಿ ಬಂದು ಧಾರವಾಡದ ಕಾರಾಗೃಹದ ಮುಂದೆ ನಿಲ್ಲುತ್ತೆ. ಆ ವೇಳೆಯಲ್ಲಿ ಜೈಲರ್ ಆಗಿರುವಂತ ಅಂದ್ರೆ ಡ್ಯೂಟಿಯಲ್ಲಿದ್ದಂತ ಏನ್ ಸಿದ್ದರಾಮಪ್ಪ ಇರ್ತಾರೆ ಅವರೇ ನೇರವಾಗಿ ಹೊರಗಡೆ ಬಂದು ನಿಂತಂತ ವೇಳೆಯಲ್ಲಿ ಅವ್ರ ಮೇಲೆ ಒಂದು ಆಕ್ಷನ್ ಆಗುತ್ತೆ. ಅಷ್ಟೇ ಅಲ್ಲದೆ ಅದೇ ಆ ಘಟನೆ ಆದ ಬಳಿಕ 1-2 ದಿನಗಳ ಬಳಿಕ ಡಿಜಿ ಆಗಿರುವಂತ ಅಲೋಕ್ ಕುಮಾರ್ ಅವರು ಧಾರವಾಡ ಕಾರಾಗೃಹಕ್ಕೆ ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ಕೊಟ್ಟಾಗ ನೇರವಾಗಿ ಈ ಒಂದು ಘಟನೆಯ ಕುರಿತು ಜೈಲಾಧಿಕಾರಿಗಳು ಡಿಜಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಅದಾದ್ಮೇಲೆ ಒಂದಿಷ್ಟು ಸಭೆಗಳಾಗುತ್ತೆ. ಸಭೆಗಳಾದಂತ ಬಳಿಕ ಈ ಒಂದು ಘಟನೆಗೆ ನೇರವಾಗಿ ಸಿದ್ದರಾಮಪ್ಪನೇ ಕಾರಣ ಅನ್ನೋದನ್ನ ಏನು ಅಲ್ಲಿನ ಅಧಿಕಾರಿಗಳು ಹೇಳ್ತಾರೆ. ಅವಾಗ ಡಿಜಿ ಅಲೋಕ್ ಕುಮಾರ್ ಅವರು ಕೂಡ ನಿನ್ ಮೇಲೆ ಏನ್ ಕ್ರಮ ಆಗ್ಬೇಕು ಅನ್ನೋದನ್ನ ನಿರಂತರವಾಗಿ ಸಭೆಗಳಲ್ಲಿ ಅವ್ರಿಗೆ ಒಂದು ರೀತಿಯಾಗಿ ಟಾರ್ಚರ್ ನೀಡಿದ್ದಾರೆ ಅನ್ನೋ ಆರೋಪನ ಅವರ ಕುಟುಂಬಸ್ಥರು ಮಾಡ್ತಾ ಇರೋದು ಮೇಡಮ್. ಈಗ ಸದ್ಯ ಹಲವಾರು ವರ್ಷಗಳಿಂದಲೂ ಕೂಡ ಯಾವುದೇ ರೀತಿಯಾಗಿ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸವನ್ನ ನಿರ್ವಹಿಸಿದಂತ ಸಿದ್ದರಾಮಪ್ಪ ಈಗ ಯಾಕೆ ಈ ರೀತಿ ಮಾಡ್ಕೊಂಡ್ರು ಅನ್ನೋ ಒಂದು ಪ್ರಶ್ನೆಯನ್ನ ಈಗ ಅಲ್ಲಿನ ಅಂದ್ರೆ ಸ್ಥಳೀಯರು ಕೇಳ್ತಿರೋ. ಅಷ್ಟೇ ಅಲ್ಲದೆ ಈಗ ಅವರ ಕುಟುಂಬಸ್ಥರು ಹೇಳ್ತಿರೋದು, ಯಾಕಂತಂದ್ರೆ ಅಲೋಕ್ ಕುಮಾರ್ ಅವರು ನೇರವಾಗಿ ಪದೇ ಪದೇ ಸಭೆಯನ್ನ ಮಾಡಿದಂತ ವೇಳೆಯಲ್ಲಿ ಅವರಿಗೆ ಒಂದು ರೀತಿಯಾಗಿ ಹೀಯಾಳಿಸುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೀ ಸಿದ್ದರಾಮಪ್ಪ ನಿನ್ ಮೇಲೆ ಏನೇ ಆಕ್ಷನ್ ತಗೋಬೇಕು ಅನ್ನೋದನ್ನ ನೇರವಾಗಿ ಪದೇ ಪದೇ ಹೇಳೋದ್ರಿಂದ ಅದು ಒಂದು ರೀತಿಯಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತದ್ದು. ಇದಾದ್ಮೇಲೆ ಕಳೆದ 2 ತಿಂಗಳಿಂದ ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ ಶ್ರೀಧರ್? ಖಂಡಿತ ಮೇಡಮ್, ಯಾಕಂತಂದ್ರೆ ಈಗಾಗಲೇ ಹಲವಾರು ವರ್ಷಗಳಿಂದಲೂ ಕೂಡ ಧಾರವಾಡದ ಕಾರಾಗೃಹದಲ್ಲಿ ಈ ರೀತಿಯಾಗಿ ಮೊಬೈಲ್ಗಳ ಬಳಕೆ ಅಥವಾ ಗಾಂಜಾ ಬಳಕೆ ನಿರಂತರವಾಗಿ ನಾವು ಕೂಡ ವರದಿಯನ್ನ ಮಾಡಿದ್ದೀವಿ. ಈ ಒಂದು ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಯಾವ ರೀತಿಯಾದಂತ ಅವ್ಯವಹಾರಗಳು, ಅಕ್ರಮಗಳು ಮತ್ತು ಎಸ್ಪೆಷಲಿ ಮಾದಕ ವಸ್ತುಗಳ ಸಾಗಾಟ ಆಗಿರ್ಬೋದು ಅಥವಾ ಟೆರರಿಸ್ಟ್ಗಳ ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು ಪದೇ ಪದೇ ಸುದ್ದಿ ಆಗ್ತಾನೆ ಇತ್ತು. ಖಂಡಿತ ಮೇಡಮ್, ಇದ್ರ ಬಗ್ಗೆನೆ ಈಗಾಗಲೇ ಬಜರಂಗ ದಳ ಮತ್ತು ಶ್ರೀರಾಮ್ ಸೇನೆ ನಿರಂತರವಾಗಿ ಪ್ರತಿಭಟನೆಯನ್ನ ಧಾರವಾಡದ ಕೇಂದ್ರ ಕಾರಾಗೃಹದ ಮುಂದೆನೆ ಹಲವಾರು ಪ್ರತಿಭಟನೆ ಮಾಡಿದ್ರು. ಅಷ್ಟೇ ಅಲ್ಲದೆ ನಾವು ಕೂಡ ಸುದ್ದಿಯನ್ನ ಬಿತ್ತರಿಸಿದ್ವಿ. ಮೊಬೈಲ್ಗಳನ್ನ ಬಳಕೆ ಮಾಡುವಂಥದ್ದು, ವಿಡಿಯೋ ಕಾಲ್ ಮಾಡಿ ಇನ್ನೊಬ್ಬರಿಗೆ ತೆಫ್ಟ್ ಕೊಡುವಂಥದ್ದು, ಈ ರೀತಿಯಾಗಿ ಎಲ್ಲವೂ ಕೂಡ ನಡೀತಾ ಇತ್ತು. ಈ ನಿಟ್ಟಿನಲ್ಲಿ ಈ ಒಂದು ಅಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದ್ರಿಂದ ಇದನ್ನ ನೇರವಾಗಿ ಅವತ್ತು ಜೈಲರ್ ಆಗಿ ಕಾರ್ಯನಿರ್ವಹಿಸಿದಂತ ಸಿದ್ದರಾಮಪ್ಪನ ಮೇಲೆ ಈ ಒಂದು ಕೇಸ್ ಬರುತ್ತೆ. ಈ ನಿಟ್ಟಿನಲ್ಲಿ ಅವ್ರನ್ನ 2 ತಿಂಗಳ ಹಿಂದೆ ಸಸ್ಪೆನ್ಷನ್ ಮಾಡಿದ್ರು. ಅದಾದ್ಮೇಲೆ ಈಗಾಗಲೇ ಮೈಸೂರಿಗೆ ವರ್ಗಾವಣೆ ಮಾಡಿದ್ರು. ಆದ್ರೆ ಮೈಸೂರಿಗೆ ವರ್ಗಾವಣೆ ಮಾಡಿದ್ರು ಕೂಡ ಸಸ್ಪೆನ್ಷನ್ ರಿವೋಕ್ ಮಾಡೋಕೆ ಆಗಿರ್ಲಿಲ್ಲ. ಯಾಕಂದ್ರೆ ಅಲೋಕ್ ಕುಮಾರ್ ಅವರು ಇದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ರು. ಈ ನಿಟ್ಟಿನಲ್ಲಿ ಅವ್ರನ್ನ ಏನಾದ್ರು ಮಾಡ್ತಾರೆ ಅನ್ನೋ ಒಂದು ಭಯದಿಂದ ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಅವರ ಪತ್ನಿ ಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗ ಈ ರೀತಿಯ ತನಿಖೆಯನ್ನು ಆಗ್ಬೇಕು. ಅಷ್ಟೇ ಅಲ್ಲದೆ ಈಗ ನಮ್ಮ ಗಂಡನ ಸಾವಿಗೆ ನ್ಯಾಯ ಸಿಗ್ಬೇಕು. ಇದಕ್ಕೆ ನನ್ನ ಗಂಡನ ಸಾವಿಗೆ ನೇರವಾಗಿ ಅಲೋಕ್ ಕುಮಾರ್ ಕಾರಣ ಅನ್ನೋ ಒಂದನ್ನ ಆರೋಪವನ್ನು ಕೂಡ ಈಗಾಗಲೇ ಅವರು ಮಾಡ್ತಾ ಇರುವಂತದ್ದು ಮೇಡಮ್. ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ರಾಜ್ಯ ಜೈಲು ಗಳಲ್ಲಿ ನಡೀತಾ ಇರುವಂತಹ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ IGP ಅಲೋಕ್ ಕುಮಾರ್ ಅವರು ಬಹಳಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ರು. ಸುಮಾರು ಅವರೇ ಸಂದರ್ಶನದಲ್ಲಿ ಹೇಳಿದ ಪ್ರಕಾರ ಕರ್ನಾಟಕದ ವಿವಿಧ ಜೈಲುಗಳ ಸುಮಾರು 70% ಜೈಲಾಧಿಕಾರಿಗಳ ಮೇಲೆ ಈಗ ಶಿಸ್ತು ಕ್ರಮ ಜರುಗುತ್ತಾ ಇದೆ. ಯಾಕಂದ್ರೆ ಜೈಲುಗಳಲ್ಲಿ ನಡೀತಾ ಇರುವಂತಹ ಅಕ್ರಮ ಮತ್ತು ಸುಧಾರಣೆಯ ನಿಟ್ಟಿನಲ್ಲಿ ಬಹಳಷ್ಟು ಜನ ಅಧಿಕಾರಿಗಳ ಮೇಲೆ ಈಗ ಅಕ್ರಮದ ವಾಸನೆ ಕೇಳಿ ಬರ್ತಾ ಇರೋದ್ರಿಂದ ಅವರ ವಿರುದ್ಧ ನಾವು ತನಿಖೆಗಳನ್ನ ಮಾಡ್ತಾ ಇದ್ದೇವೆ ಮತ್ತು ಅವರ ವಿರುದ್ಧ ಈಗಾಗಲೇ ಶಿಸ್ತು ಕ್ರಮ ಕೂಡ ನಡೀತಾ ಇದೆ ಅಂತ ಹೇಳಿದ್ರು. ಅದರ ಭಾಗವಾಗಿ ಧಾರವಾಡ ಜೈಲಿನಲ್ಲಿ ನಡೀತಾ ಇರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಜೈಲರ್ ಆದಂಥ ಸಿದ್ದರಾಮಪ್ಪ ಅವ್ರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿತ್ತು. ಆದ್ರೆ ಖಡಕ್ ಆಫೀಸರ್ ಅಲೋಕ್ ಕುಮಾರ್ ಎಲ್ಲಿ ನನ್ನ ಜೈಲಿಗೆ ಕಳಿಸ್ಬಿಡ್ತಾರೋ ಅನ್ನುವಂತಹ ಒಂದು ಭಯದಲ್ಲಿ ಅವರೀಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪತ್ನಿ ಮತ್ತು 2 ಮಕ್ಕಳನ್ನ ಅವರು ಅಗಲಿದ್ದಾರೆ. ಪತ್ನಿ ಈಗ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಶಿಸ್ತು ಕ್ರಮ ತೆಗೆದುಕೊಂಡು ಬಿಡ್ತಾರೋ, ನನ್ನನ್ನು ಜೈಲಿಗೆ ಕಳಿಸ್ತಾರೋ ಅನ್ನುವಂಥ ಭಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ನಿಜಕ್ಕೂ ಇದು ಕಿರುಕುಳದ ಅಡಿಯಲ್ಲಿ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಬೇಕಾಗಿದೆ.